ಇವತ್ತು ಗಂಗಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗಿದ್ವಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ಏನಪ್ಪಾ ಇವತ್ತಿನ ಮಿನಿ ಲಾಗ್ ಹಾಕ್ತಿರೋದು ಅಂತಂದ್ರೆ, ನಾವಿವತ್ತು ಗಂಗಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ದೀಪೋತ್ಸವ ನಡೀತಿತ್ತು, ಹಾಗಾಗಿ ನಾನ್ ಸ್ವಲ್ಪ ಲೇಟ್ ಆಗಿ ಹೋದೆ. ಹಾಗಾಗಿ ದೀಪೋತ್ಸವದಲ್ಲಿ ನಾನ್ ಭಾಗವಹಿಸಕ್ ಆಗ್ಲಿಲ್ಲ. ಹಾಗಾಗಿ ಲಾಸ್ಟಿಗೆ ನಮ್ಮ 135 ಬತ್ತಿದು ದೀಪ ಹಚ್ಬೇಕು ಅಂತ ಅಕ್ಕ ದೀಪ ತಂದಿದ್ರು. ಭಕ್ತಿ ಶ್ರದ್ಧೆಯಿಂದ ಕೆಳಗಡೆ ಎಲ್ಲಾ ಅಕ್ಕಿ ಎಲ್ಲ ಹಾಕ್ಬಿಟ್ಟು ಹೂವ ಹಾಕಿ ದೀಪ ಇಟ್ಟು ದೀಪಕ್ಕೆಲ್ಲ ಅರಿಶಿಣ ಕುಂಕುಮ ಹಚ್ಚಿ ನೀಟಾಗಿ ರೆಡಿ ಮಾಡ್ಕೊಂಡಿದ್ರು. ಆಗ್ಲೇ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದಾರೆ ನೋಡಿ, ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ದೇವಸ್ಥಾನದಲ್ಲಂತೂ ದೀಪೋತ್ಸವ ಸಖತ್ತಾಗಿ ನಡೀತು. ನಾನ್ ಅವಾಗ ಸ್ವಲ್ಪ ಇರ್ಲಿಲ್ಲ ಅನ್ಕೊಂತೀವಿ. ಲಾಸ್ಟಿಗೆ ಹೋದ್ವಲ್ವಾ, ನೋಡಿ ಎಷ್ಟು ಚೆನ್ನಾಗಿ ದೀಪ ಯಾವ ತರ ಹಚ್ಚಿದ್ರೆ ಕೊಳುತ್ತೆ ಅಂತ. ದೀಪದಲ್ಲಿ ಎಣ್ಣೆಗೆ ಒಂದು ಬತ್ತಿಗೆ ಸ್ವಲ್ಪ ಕರ್ಪೂರ ಹಚ್ಚಿದ್ರೆ ಬೇಗ ಹತ್ಕೊಳ್ಳುತ್ತಂತೆ ದೀಪ ಅಂತ ಕರ್ಪೂರ ಹಚ್ಚುತ್ತಿರೋದು. ಎಲ್ಲ ಕರೆಕ್ಟ್ ಆಗಿ ಅರೇಂಜ್ಮೆಂಟ್ ಮಾಡ್ಕೊಂಡು ಹೋಗಿ ಅಲ್ಲಿ ಮಾಡಿದ್ರೆ ಏನಿಲ್ಲ, ತಾಯಿಗೆ ಮನೆಯಿಂದ ಎಲ್ಲಾ ಅರೇಂಜ್ಮೆಂಟ್ಸ್ ಮಾಡ್ಕೊಂಡು ಹೋಗಿದ್ರೆ ಬತ್ತಿ ಎಲ್ಲಾ ಎಣ್ಣೆಯಲ್ಲಿ ನೆನ್ಸಿ ತಗೊಂಡ್ ಹೋಗಿದ್ರೆ ಅದ್ನ ಹೋಗೋದಾದ್ರೆ ಬೇಗ ಆಗುತ್ತೆ. ಅಲ್ಲಿ ಇಲ್ಲ ಅಂತಂದ್ರೆ ಅದು ಸ್ವಲ್ಪ ನೆನಿಬೇಕು. ಆಮೇಲೆ ಇರ್ಲಿ, ಕರ್ಪೂರ ಇಲ್ಲ ಅಂತಂದ್ರೆ ಹತ್ಕೊಳ್ಳೋದು ಸ್ವಲ್ಪ ಲೇಟ್ ಆಗುತ್ತೆ. ಹಚ್ಚಿದ್ರೆ ನೋಡಿ, ಹಚ್ಚಿದ ತಕ್ಷಣ ಹಂಗೆ ಅಂಟ್ಕೊಳ್ಳುತ್ತೆ. ಎಷ್ಟು ಬೇಗ ಅಂಟ್ಕೊಳ್ಳುತ್ತೆ ಅಂದ್ರೆ ಅಷ್ಟು ಬೇಗ ಅಂಟ್ಕೊಳ್ಳುತ್ತೆ. ಹೀಗೆ ನಾವು ದೀಪ ಎಲ್ಲ ಅಂಟಿಸಿದ್ದಾದ್ಮೇಲೆ ಗೊತ್ತಿರುತ್ತೆ, ಆದ್ರೂನು ಗೊತ್ತಿಲ್ದಿರೋರಿಗೆ ಹೇಳ್ತಾ ಇದೀನಿ. ಗೊತ್ತಿರೋರು ಏನು ಬೇಜಾರ ಮಾಡ್ಕೋಬೇಡಿ ಹಾಗಂತ ಹೇಳ್ತಾ, ಅಲಂಕಾರ ಮತ್ತೆ ದೀಪ ಹಚ್ಚಿದಾದ್ಮೇಲೆ ಗರ್ಭಗುಡಿ ಸುತ್ತ ಮತ್ತೆ ಗರ್ಭಗುಡಿ ಒಳಗಡೆ ತಾಯಿಗೂ ಆರತಿ ಮಾಡ್ಬಿಟ್ಟು ತದನಂತರ ಅರ್ಚಕರ ಕೈಯಲ್ಲಿ ಕೊಟ್ರು. ಅರ್ಚಕರು ಆರತಿ ಮಾಡ್ಬಿಟ್ಟು ಹಾಗೆ ಅಲ್ಲೇ ಒಳಗಡೆ ಅಂತಂದ್ರೆ ತುಂಬಾ ಪವರ್ಫುಲ್ ಗಂಗಮ್ಮ ತಾಯಿ ಅಂತ ಹೇಳ್ಬಹುದು. ಯಾಕಂದ್ರೆ ನಾನು ನೋಡಿದೀನಿ ಮತ್ತೆ ಅನುಭವಿಸಿದೀನಿ. ಕಷ್ಟ ಮತ್ತೆ ಒಳ್ಳೇದನ್ನು ಸಮೇತ ಅನುಭವಿಸಿದೀನಿ. ಹಾಗಾಗಿ ಹೇಳ್ತಾ ಇದ್ದೀನಿ. ಗಂಗಮ್ಮ ತಾಯಿ ಜೂಲ ಇದೆ ನೋಡಿ, ಜೂಲನ ತೂಗ್ಬಿಟ್ಟು ಎಲ್ರು ತಾಯಿ ಒಳ್ಳೇದ್ ಮಾಡಮ್ಮ ಅಂತ ಹೇಳ್ಬಿಟ್ಟು ತೂಗೀರೆ ಲಕ್ಷ್ಮೀನ ತೂಗೀರೆ ತಾಯಿನ ಅಂತ ಒಂದ್ ಸಾಂಗ್ ಹಾಡ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿಂದ ನಾವು ನೇರ ಎಲ್ಲಿ ಹೋದ್ವಿ ಗೊತ್ತಾ? ಅಲ್ಲಿಂದ ನಾವು ನೇರ ಮನೆಗ್ ಬಂದ್ವಿ. ಹೀಗೆ ನಮ್ಮ ಶುಕ್ರವಾರದ ಲಾಗ್ ಇತ್ತು. ಈ ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಪ್ಲೀಸ್ ಎಲ್ರು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕನ್ ನ ತಪ್ಪದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಮತ್ತೆ ಶನಿವಾರದ ಲಾಗ್ ಜೊತೆ ನಾವು ಮತ್ತೆ ಮುಂದೆ ಬರೋವರೆಗೂ ಎಲ್ರು ಕಾಯ್ತಾ ಇರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡಿ.